ಅವತ್ತು ನೋಡಿದೀನಿ, ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ದಾಖಲೆ ಸಮೇತ, ಸಾಕ್ಷಿ ಸಮೇತ, ಅದಕ್ಕಿರೋ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು. ನಾನು ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ. ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಅನ್ನುವಂತಹ ಒಂದು ಮಾತಿದೆ. ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ದಾಖಲೆಗಳನ್ನು ಅಳಿಸಿ ಹಾಕಲಾಗಿದೆ ಅನ್ನುವಂತಹ ವಿಚಾರ ಒಂದು ಕಡೆ ನಡೀತಿದ್ರೆ, ಮಂಜುನಾಥ್ ಗೌಡ ಅನ್ನುವಂತಹ ಸಬ್ ಇನ್ಸ್ಪೆಕ್ಟರ್ ಮುಖ್ಯ ಸಾಕ್ಷಿದಾರ ಭೀಮನನ್ನು ಬೆದರಿಸಿದ್ರು ಅನ್ನುವಂತಹ ವಿಚಾರ ಮತ್ತೊಂದು ಕಡೆ. ಇದ್ರ ಮಧ್ಯೆ ನೋಡಿ, ದೇವರು ಅನ್ನೋ ನಿಧಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ಮತ್ತೊಬ್ಬ ಭೀಮ ಬಂದಿದ್ದಾನೆ, ಬಹುದೊಡ್ಡ ಸ್ಫೋಟಕ ಸಂಗತಿಯನ್ನು ಹೇಳ್ತಿದ್ದಾನೆ. ಹಾಗಿದ್ರೆ ಭೀಮನ ಮುಖ ನಾವು ಅನಾಮಿಕನ ಮುಖ ತೋರಿಸ್ತಿರ್ಲಿಲ್ಲ. ಆದರೆ ಈ ಭೀಮ ಯಾರು ನೋಡಿ, ಜಯಂತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಬಂದು SIT ಮುಂದೆ ಅತ್ಯಂತ ಸ್ಪಷ್ಟವಾಗಿ ಒಂದು ದೂರನ್ನು ದಾಖಲಿಸ್ತಿದ್ದಾನೆ. ಆತ ಹೇಳ್ತಿರುವಂತಹ ವಿಚಾರ ಇದೆಯಲ್ಲ, ನಿಜಕ್ಕೂ ಎದೆ ನಡುಗಿಸುವಂತಿದೆ ಆ ಪ್ರಕರಣ. ಆತ ಹೇಳ್ತಾನೆ, ಆರಂಭದಲ್ಲಿ ನೀವು ನೋಡಿದ್ರಿ, ನಾನು ನೋಡಿದ್ದೀನಿ, ಸಾಕ್ಷಿ ನಾನು ಹೇಳ್ತೀನಿ, ಆ ಕಂದಮ್ಮನನ್ನು ಹೂತು ಹಾಕೋದನ್ನು ನಾನು ನೋಡಿದ್ದೀನಿ, ಕೆಲವರು ಅದನ್ನು ಮುಚ್ಚಿ ಹಾಕಿದ್ರು, ನಾನು ಅದನ್ನು ನೋಡಿದ್ದೀನಿ, ಪ್ರತ್ಯಕ್ಷದರ್ಶಿ. ಈ ಕೇಸಲ್ಲಿ ಭೀಮ ಒಬ್ಬನೇ ಇದ್ದ. ಈಗ ಮತ್ತಷ್ಟು ಭೀಮರ ಸೃಷ್ಟಿ ಆಗ್ತಿದೆ ಅನ್ನೋದಿದೆಯಲ್ಲ, ದೇವರಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಎಲ್ಲ ಒಂದು ಕಡೆ ಅನಾಮಿಕ ಭೀಮ ಹೇಳಿದ್ದಕ್ಕೂ ಈಗ ಈ ಜಯಂತ್ ಅವ್ರು ಹೇಳ್ತಿರೋದಕ್ಕೂ ಒಂದು ಸಾಮ್ಯತೆ ಇದೆ. ಅದುವೇ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಂತಹ ಆ ಪುಟ್ಟ ಕಂದಮ್ಮನ ಶಾಲಾ ಬಾಲಕಿಯ ಹೆಣದ ಕಥೆ. ಅದೇ ವಿಚಾರ ನೋಡಿ. ಈ 0039/2025 FIR ಕಾಪಿಯಲ್ಲಿರುವಂತಹ FIR ಪ್ರತಿಯಲ್ಲಿರುವಂತಹ ಆ ಸಾಲುಗಳಲ್ಲಿ ಭಾವುಕತನದಿಂದ ಕೂಡಿರುವಂತಹ ಆ ಸಾಲುಗಳನ್ನು ಓದಬೇಕಾದ್ರೂ ಸಂಕಟ ಆಗುತ್ತೆ ನೋಡಿ. ಆತ ಹೇಳಿದ್ದಾನೆ, ನನ್ನನ್ನು ಬಹಳವಾಗಿ ಕಾಡಿರುವ ಘಟನೆಯೊಂದಿದೆ. 2010ರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳಿಸಿದರು. ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆನು. ವಯಸ್ಸು ಅಂದಾಜು 12ರಿಂದ 15 ವರ್ಷಗಳ ನಡುವೆ ಇರಬಹುದು. ಅವಳು ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ದಳು, ಆದರೆ ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ. ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳನ್ನು ಹೊಂದಿತ್ತು. ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸುಕಿರುವ ಗುರುತುಗಳು ಇದ್ದವು. ನನಗೆ ಗುಂಡಿ ಅಗೆಯಲು ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಳಲು ನಿರ್ದೇಶಿಸಿದ್ದರು. ಆ ಸನ್ನಿವೇಶವು ಇಂದಿಗೂ ಮಾಸಿಲ್ಲ. ಅಷ್ಟೇ ಅಲ್ಲ, SIT ಮುಂದೆ ಈ ಘಟನೆ ಹೇಳಬೇಕಾದ್ರೆ ಭೀಮ ಕಣ್ಣೀರು ಹಾಕಿದ್ದ. ಅಷ್ಟೇ ಅಲ್ಲ, ಇನ್ನೂ ಒಂದು ಮುಖ್ಯ ವಿಚಾರ ಹೇಳಬೇಕು. ಅಧಿಕಾರಿಗಳ ಬಗ್ಗೆ, ಕೆಲವ್ರ ಬಗ್ಗೆ ತಪ್ಪು ಮಾಡಿದಾಗ ತಪ್ಪು ಅಂತೀವಿ, ಆದರೆ ಅನುಚೇತ್ ಅನ್ನುವಂತಹ IPS ಅಧಿಕಾರಿ ಇದ್ದಾರಲ್ಲ, ಈ ಘಟನೆಯನ್ನು ಕೇಳಿದಾಗ ಕ್ಷಣಕಾಲ ಭಾವುಕರಾದರು ಅನ್ನುವಂಥದ್ದು ಇನ್ಸೈಡ್ ಸ್ಟೋರಿ. ಇವತ್ತು ಅಂದರೆ ಮಂಜುನಾಥ್ ಗೌಡ ಪ್ರಕರಣ ಎಲ್ಲ ಆದಮೇಲೆ ವಕೀಲರು ಉತ್ಖನನದ ಜಾಗಕ್ಕೆ ಬರಬೇಕು ಅಂತ ಬಯಸಿದ್ದು ಕೂಡ ಮತ್ತೆ ಈ ಮಂಜುನಾಥ್ ಗೌಡನನ್ನು SITಯಿಂದ ಹೊರಗಿಡಬೇಕು ಅನ್ನುವಂತಹ ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಕೂಡ ಅದು ಅಧಿಕಾರಿ ಅನುಚೇತ್ ಅವರು ಅನ್ನುವಂಥದ್ದು ಇನ್ಸೈಡ್ ಸ್ಟೋರಿ. ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ ಬಹುಮುಖ್ಯ ಸಂಗತಿ ಏನಂದರೆ, ಇಲ್ಲಿ ಜಯಂತ್ ಅಂತ ಬಂದಿದ್ದಾರಲ್ಲ, 2ನೇ ಭೀಮ, ಅವರು ನೇರ ಮಾತಾಡ್ತಿದ್ದಾರೆ. 15 ವರ್ಷದ ಹಿಂದೆ ನಾನು ನೋಡಿದ್ದು ಕೇಸ್ ಅದು ನೋಡಿ. ಆ ಭೀಮ, ಅನಾಮಿಕ ಭೀಮ ಉಲ್ಲೇಖಿಸಿರುವಂತಹ ಕೇಸು ಕೂಡ ಆಲ್ಮೋಸ್ಟ್ 12-15 ವರ್ಷದ ಮಧ್ಯೆ ವಯಸ್ಸಿನ ಶಾಲಾ ಬಾಲಕಿಯ ಕೇಸು. ಈಗ ಜಯಂತ್ ಅನ್ನೋರು ಬಂದು ಹೇಳ್ತಿದ್ದಾರಲ್ಲ, ಅವರು ಕೂಡ ಅದೇ ಹೆಣ್ಣುಮಗಳ ಕಥೆಯನ್ನು ಹೇಳ್ತಿದ್ದಾರೆ. ನಾನು ನೋಡಿದಾಗ ನನಗೆ ಸಂಕಟ ಆಯಿತು. ಕೆಲವರು ಬಂದು ಮುಚ್ಚಿ ಹಾಕಿದ್ರು ಆ ಕೇಸನ್ನು. ನಾನೀಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟೆಲ್ಲ SIT ತನಿಖೆ ಆದಮೇಲೂ ಕೂಡ ಒಂದಷ್ಟು ಭಯ ಆಗ್ತಿದೆ. ಭೀಮನನ್ನು ಯಾವ ರೀತಿ ನೋಡ್ತಿದ್ದಾರೆ. ಆದಾಗ್ಯೂ ನಾನು ಬಂದು ನ್ಯಾಯ ಬಯಸ್ತಿದ್ದೀನಿ ಆ ಹೆಣ್ಣು ಮಗಳಿಗೆ. ಅದೊಂದನ್ನೇ ಹೇಳ್ತಿಲ್ಲ, ಪದ್ಮಲತಾ ನನ್ನ ಮನೆಯ ಹೆಣ್ಣು ಮಗಳು, ಆಕೆಗೂ ನ್ಯಾಯ ಸಿಗಬೇಕು. ಆಕೆಯ ಕೊಲೆ ಕೇಸ್ನ ಜೀವಂತ ಸಾಕ್ಷಿ ಇನ್ನೂ ಇದ್ದಾರೆ ಅನ್ನುವಂತಹ ಒಂದು ಗಟ್ಟಿಯಾದಂತಹ ಮಾತನ್ನು ಹೇಳೋ ಮೂಲಕ ಇಲ್ಲಿ ಜಯಂತ್ ಅವರು ಸ್ಫೋಟಕ ಸಂಗತಿಯನ್ನು ಹೊರಹಾಕಿದ್ದಾರೆ ನೋಡಿ. ಒಂದೊಂದೇ ಸಾಕ್ಷಿದಾರರು ಮುಂದೆ ಬರ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಿದ್ದೆ, ನೀವು ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ರಿ. ಯಾಕಂದರೆ ಕಮೆಂಟಲ್ಲಿ ನಾನು ಕೆಲವನ್ನು ಓದಿದ್ದೀನಿ.
ಅದೆಷ್ಟೋ ತಾಯಂದಿರು, ಅದೆಷ್ಟೋ ಹೆಣ್ಣುಮಕ್ಕಳು ಬಂದು ಕಮೆಂಟ್ ಮಾಡ್ತಿದ್ರು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಎಲ್ಲ ಹೆಣ್ಣು ಮಕ್ಕಳಿಗೆ ಯಾರೆಲ್ಲ ನೊಂದು ನರಳಿ ನರಕ ಕಂಡಿದ್ರು ಅಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಮಾತನ್ನು ಎಷ್ಟೋ ತಾಯಂದರು ನನಗೆ ಆ ಹೆಣ್ಣು ಮಕ್ಕಳ ಕಮೆಂಟ್ ಓದ್ಬೇಕಾದ್ರೆ ನನಗೂ ಸಂಕಟ ಆಗ್ತಿತ್ತು. ಅವರೆಲ್ಲರ ಆಸೆ ಮತ್ತು ಆಶಯ ಒಂದೇ ಆಗಿತ್ತು, ದೇವರು ಕೂಡ ಇದ್ದ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಈಗ ಜಯಂತ್ ಅವರು ಬಂದು ಮತ್ತೊಬ್ಬ ಸಾಕ್ಷಿದಾರ ನಿಂತಿರೋದಿದೆಯಲ್ಲ, ಇನ್ನು ಮುಂದೆ ಎಷ್ಟೇ ದೊಡ್ಡ ಪ್ರಭಾವಿಗಳಿದ್ದರೂ ಕೂಡ ಸುಳ್ಳಿನ ಸಾಮ್ರಾಜ್ಯ ಜಾಸ್ತಿ ದಿನ ಇರೋದಿಲ್ಲ. ಸತ್ಯ ಎಷ್ಟೇ ಮುಚ್ಚಿ ಹಾಕಿದ್ರೂ ಕೂಡ ಅದು ಹೊರಗೆ ಬರುವಂಥದ್ದಿರುತ್ತಲ್ಲ, ಆ ವಿರಾಟ್ ದರ್ಶನ, ಅದರ ಮುಂದೆ ಸುಳ್ಳು ತೃಣಕ್ಕೆ ಸಮ ಆಗಿಬಿಡುತ್ತೆ. ಇವತ್ತು ಈ ಜಯಂತ್ ಅವರು ಬಂದು ಹೇಳ್ತಿರುವಂಥದ್ದು ಪ್ರಕರಣ ಇದೆಯಲ್ಲ, ಆ ಪದ್ಮಲತಾ ಅವ್ರ ಕೇಸ್ ನೀವು ಓದಿರ್ತೀರಿ, ಕೇಳಿರ್ತೀರಿ, ನೋಡಿರ್ತೀರಿ. 39 ದಿನ ಆ ಹೆಣ್ಣು ಮಗಳಿಗೆ ದೌರ್ಜನ್ಯ ನಡೆಸಿದ್ರು. ಮತ್ತು ನೋಡಿ, ಅದು ಕ್ರಾಂತಿಯ ಶಿಶು ಪದ್ಮಲತಾ ಅವರು. ಯಾವಾಗಲೂ ನ್ಯಾಯದ ಪರ, ದೌರ್ಜನ್ಯಗಳ ವಿರುದ್ಧ, ದಬ್ಬಾಳಿಕೆಗಳ ವಿರುದ್ಧ ಧ್ವನಿ ಎತ್ತುತ್ತಿದ್ದಂತಹ ಹೆಣ್ಣುಮಗಳು. ಕಾಲೇಜಿನ ಯಾವುದೋ ಒಂದು ಫಂಕ್ಷನ್ ಟೈಮ್ಗೆ ಅಂತ ಹೋಗಿದ್ದ ಹೆಣ್ಣುಮಗಳು ಆಮೇಲೆ ಸಿಕ್ಕಿದ್ದು ಕೈಕಾಲು ಕಟ್ಟಿದ್ದಂತಹ ಸ್ಥಿತಿಯಲ್ಲಿದ್ದಂತಹ ಅಸ್ಥಿಪಂಜರ, ಕೈಯಲ್ಲಿದ್ದಂತಹ ವಾಚ್ ಮಾತ್ರ ಇದು ನಮ್ಮ ಪದ್ಮಲತಾ ಅನ್ನೋದನ್ನು ಸಾರಿ ಸಾರಿ ಹೇಳಿತ್ತು. ಆದರೆ 39 ದಿನಗಳ ಕಾಲ ಆ ಹೆಣ್ಣುಮಗಳಿಗೆ ದೌರ್ಜನ್ಯ ಆಗಿತ್ತು ಅನ್ನುವಂತಹ ಆರೋಪ ಏನಿದೆ, ಅಪವಾದ ಏನಿದೆ, ಎಷ್ಟೋ ವರ್ಷಗಳಾದರೂ ಕೂಡ ಇನ್ನೂ ಪದೇ ಪದೇ ಆ ಭಾಗದ ದೈವಗಳ ಬಗ್ಗೆ ಹೇಳುವಂತಹ ಸಂದರ್ಭ, ದೈವಗಳು ಯಾರು ನ್ಯಾಯಕ್ಕೋಸ್ಕರ ಇಂತಹ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಿದಂತಹ ದೈವಗಳೇನಿದ್ದಾವೆ ಅದೇ ಥರದ ಒಂದು ದೈವದ ರೀತಿ ಕಾಣ್ತಾರೆ. ಸೌಜನ್ಯ ಇರಬಹುದು, ವೇದವಲ್ಲಿ ಅಮ್ಮ ಇರಬಹುದು, ಈ ಪದ್ಮಲತಾ ತಾಯಿ ಇರಬಹುದು, ಇಂಥವರೆಲ್ಲರೂ ಕೂಡ ನೋಡಿ 39 ದಿನ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟಿದ್ರು ಅನ್ನೋದನ್ನು ಕೇಳೋದಕ್ಕೆ, ಅದನ್ನು ಓದೋದಕ್ಕೆ ಸಂಕಟ ಆಗುತ್ತೆ. ಅಂದರೆ ಆ ತಾಯಿ ಇನ್ನೆಷ್ಟು ನರಕ ಅನುಭವಿಸಿರಬಹುದು. ಈಗ ಜಯಂತ್ ಅವರು ಹೇಳ್ತಿದ್ದಾರಲ್ಲ, ಜೀವಂತ ಸಾಕ್ಷಿ ಇದೆ ಅಂತ. ನಿಮಗೆ ಗೊತ್ತಿರಲಿ, ಅವತ್ತು ಕೂಡ ರಾಚಯ್ಯ ಅವರು ದಲಿತರೊಬ್ಬರು ಹೋಮ್ ಮಿನಿಸ್ಟ್ರ್ ಇದ್ದರು, ಅವರು ಪದ್ಮಲತಾ ಅವ್ರ ಮನೆಗೆ ಹೋಗಿ ಬಂದಿದ್ದರು, ಆದರೂ ನ್ಯಾಯ ಸಿಕ್ಕಿರಲಿಲ್ಲ. ಇವತ್ತು ಕೂಡ ಆ ಜಾಗದಲ್ಲಿ ಪರಮೇಶ್ವರ್ ಅವರಿದ್ದಾರೆ. ಇಲ್ಲಿ ಸಮುದಾಯದ ಪ್ರಶ್ನೆ ಬರೋದಿಲ್ಲ, ಅವರು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರ ಮುಖ್ಯ ಆಗತ್ತೆ. ಯಾಕಂದರೆ ಯಾರೋ ಇಂತಹ ಜಾಗದಲ್ಲಿ ಅವ್ರು ಕೂರಬೇಕು, ಇವ್ರು ಕೂರಬೇಕು ಅದಲ್ಲ, ಎಂತಹ ಜಾಗದಲ್ಲಿ ಯಾರು ಕೂತರು ಅನ್ನೋದು ಮುಖ್ಯ ಅಲ್ಲ, ಎಂತಹ ನಿರ್ಧಾರಗಳನ್ನು ತಗೊಂಡ್ರು ಅನ್ನೋದು ಮುಖ್ಯ ಆಗುತ್ತೆ. ಪರಮೇಶ್ವರ್ ಅವರು ಆ ಲೆಕ್ಕಾಚಾರಕ್ಕೆ ಬಂದರೆ ಗಟ್ಟಿಯಾದ ನಿರ್ಧಾರ ತಗೊಂಡು ಯಾವೆಲ್ಲ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗಿದೆ ಅಂಥವರ ಪರವಾಗಿ ನಿಂತು ಧ್ವನಿ ಎತ್ತಿದ್ರೆ ಅವರ ಹೆಸರು ಚರಿತ್ರೆಯಲ್ಲಿ ಉಳಿಯುತ್ತೆ. ಅಷ್ಟೇ ಅಲ್ಲ, ಈಗ ಈ ಸಣ್ಣ ಪುಟ್ಟ ತಪ್ಪುಗಳಾಯ್ತಲ್ಲ, ಯಾರೋ ಪೊಲೀಸ್ ಅಧಿಕಾರಿಗಳು ಅಂಥವ್ರ ನಿರ್ದಾಕ್ಷಿಣ್ಯ ಕ್ರಮ ತೊಗೊಂಡ್ಬಿಟ್ರೆ ಜನಕ್ಕೆ ಗೊತ್ತಾಗುತ್ತೆ, ಇಲ್ಲಪ್ಪ ಈ ನಾಯಕ ಕರೆಕ್ಟ್ ಇದ್ದಾರೆ ಅಂತ. ರಾಜಕಾರಣ ಪಕ್ಕಕ್ಕಿಡೋಣ, ಆದರೆ ಇಲ್ಲಿ ಒಂದು ಶಾಲಾ ಬಾಲಕಿ ಹೂತು ಹಾಕೋದನ್ನು ನಾನು ನೋಡಿದ್ದೀನಿ. ಹೆಣ ತಂದಿದ್ರು, ಆ ಕೇಸನ್ನು ಮುಚ್ಚಾಕಿದ್ರು ಅನ್ನುವಂತಹ ಎರಡನೇ ಭೀಮ ಜಯಂತ್ ಅವರ ಹೇಳಿಕೆ. ಪದ್ಮಲತಾ ಅವರ ಕೊಲೆ ಕೇಸಿನ ಜೀವಂತ ಸಾಕ್ಷಿ ಇನ್ನೂ ಇದ್ದಾರೆ, ಅವರು ಸಾಕ್ಷಿ ಹೇಳ್ತಾರೆ, ಆ ಪ್ರಕರಣಕ್ಕೂ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರಲ್ಲ, ಬರೆದಿಟ್ಕೊಳ್ಳಿ. ಇನ್ನೂ 100 ಭೀಮಗಳು ಮುಂದೆ ಬಂದು SIT ಮುಂದೆ ಸಾಕ್ಷಿ ಹೇಳ್ತಾರೆ. ಆ ಮೂಲಕ ದೇವರಿದಾನಿ, ನ್ಯಾಯ ಇದೆ, ಧರ್ಮ ಇದೆ, ಅದು ಸಾಯೋದಿಲ್ಲ, ಸತ್ಯ ಉಳಿಯುತ್ತೆ, ಸತ್ಯಮೇವ ಜಯತೆ ಅನ್ನುವಂತಹ ಒಂದು ನಿನಾದವನ್ನು ಆ ಕ್ಷೇತ್ರದಲ್ಲಿ ಮಾರ್ಧನಿಸುವ ಮೂಲಕ ಅಲ್ಲಿ ಸತ್ಯ ಧರ್ಮ ಇದ್ದೇ ಇರುತ್ತೆ ಅನ್ನುವಂತಹ ಒಂದು ಸೀಲನ್ನು ಜನ ಹಾಕ್ತಾರೆ.